ಎಲ್ಲ ಮಗನ ಮುದುಕ ಆಸಿದೆಲ್ಲ ಲಕ್ಷ್ಮೀಕಾಂತ್ ಗೌಡ್ಡಿ ಮನೆ ಕದಕ ಅಂತಾರಲ್ಲಿ ನಿಂಗ ಸದಕ. ಹೌದು, ನಾ ಇಲ್ಲಿ ಬಂದಿದ್ದು ಎದಕ? ಇಲ್ಲ ಮಗನ, ನೀ ಹಿಂಗ ಮಾಡಿದ್ರೆ ನನ್ನ ಕೈಯಾಗ ಬದುಕ. ಕೊನೆಗೊಂದು ನಾನು ಮೂರ್ತಿನಿ ನಿನ್ನ ಮಗಳ ಹೆಡಕ. ಅವಾಗ ನಿನ್ನ ಮಗಳು ಬರ್ತಾಳ ನನ್ನ ಜೋಡಿಗೆ ಕಡಕ. ಪಾರ್ವತಿ, ಶೃಂಗರಿಸಿದ ಬಟ್ಟೆಯನ್ನು ಧರಿಸಿ ನೀನು ಏತಕ್ಕೆ ಹೋಗಿದ್ದೆ? ನೋಡಿ ಸ್ವಾಮಿ, ಇಂದು ಕಾರ್ತಿಕ ಮಾಸದ ಕೊನೆ ಶನಿವಾರಲ್ಲವೇ, ಅದಕ್ಕೆ ಮಾರುತೇಶ್ವರ ದರ್ಶನಕ್ಕೆ ಹೋಗಿದ್ದೆ. ಏನೆಂದು ಬೇಡಿಕೊಂಡೆ ನೀನು ಆ ಹನುಮನಲ್ಲಿ? ನಿಮ್ಮಿಷ್ಟೆಯಂತೆ ಬೇಡಿಕೊಂಡಿದ್ದೆ. ನೀವೇಗೆ ಶ್ರೀರಾಮನಲ್ಲಿ ಚರಣದಾಸೆಯಾಗಿರುವಿರೋ, ನಾನು ಸಹ ನನ್ನ ಪತಿಯ ಸೇವೆಯಲ್ಲೇ ಚರಣದಾಸೆಯಾಗಿರುವೆಂದು ಬೇಡಿಕೊಂಡೆ. ಆಹಾ, ಎಂತ ಸದ್ಬುದ್ಧಿ ಹೆಂಡತಿ ಸಿಕ್ಕಳೆ ನನ್ನ ಬಾಳಿಗೆ. ನಿನ್ನಂತಹ ಮಡದಿ ಸಿಗಬೇಕಾದರೆ ನಾನು ಯಾವ ಜನ್ಮ ಪುಣ್ಯ ಮಾಡಿಕೊಂಡಿರಬೇಕು? ನಿನ್ನಂತಹ ಮಡದಿ ನಿತ್ಯ ಪತಿ ಸೇವೆ ಮಾಡಿದರೆ ನನ್ನ ಹರ್ಷದ ಓನಲಾಗಿದೆ. ಈ ಹರ್ಷದ ಓನ ಬೆಳಕಿನಲ್ಲಿ ಕೀರ್ಣಗೆ ಬೀರುತ್ತಾ ಆಡೇ ನನ್ನ ರಾಣಿಯೇ.
ಅಣ್ಣಂದಿರ ಊಟ ಮುಗಿದಿದೆಯೇ? ಇಲ್ಲ ಸ್ವಾಮಿ, ಅವರಿಂದು ಕಾರ್ತಿಕ ಮಾಸ ಅಲ್ಲವೇ, ಅವ್ರವ್ರು ವ್ರತ ಮಾಡ್ತಿದ್ರು. ನೀವು ಊಟ ಮಾಡಿ ಬನ್ನಿ. ನಡೆಯುವ. ಶಿವರಾಮ್, ನಿಲ್ಲಿಸು ಊಟ ಮಾಡುವುದನ್ನು. ಏಕೆ ಅಣ್ಣ ನಿನ್ನ ಬಾಯಿಯಲ್ಲಿ ಇಂಥ ಮಾತು? ಇದು ಯಾರ ಮನೆಯ ಅನ್ನ ಅಂತ ತಿಳಿದು ಈ ಪರದೇಶಿ ಬಡ ಭಿಕಾರಿ ಹೆಣ್ಣಿನ ಕೈಯಿಂದ ಊಟ ಮಾಡ್ತಿರುವಿ. ಅಣ್ಣ ಅಣ್ಣ ಅಣ್ಣ, ಈ ಮಾತು ನನಗಾಗಿಯೇ? ನೀನು ಹಿಡಿದ ಕೈ ತುತ್ತಿಗಾಗಿ, ನೀನು ಕುಳಿತ ಜಾಗ ನಂದು, ನೀನು ಹಿಡಿದ ಅನ್ನ ನಂದು. ಮರ್ಯಾದೆಯಿಂದ ಈ ತಾಟು ಕೈ ಬಿಡವನ್ನ. ಅಣ್ಣ ನನ್ನ ಮೇಲೆ ಯಾಕಣ್ಣ ಈ ಕೋಪ? ಮರ್ಯಾದೆಯಿಂದ ಈ ತಾಟು ಕೈ ಬಿಡಲೇ ಬಡವ. ಅಣ್ಣ ಅಣ್ಣ ಎಂದು ಇನ್ನೊಂದು ಸಾರಿ ಬೊಗಳಿದರೆ ನಿನ್ನ ಕಣ್ಣು ಕಿತ್ತಿ ಬಿಟ್ಟೇನೋ ಬಡವ. ಯಾರನ್ನು ಕೇಳದೆ ಹೇಳದೆ ಎಂದು ನೀ ಈ ಬಡದೇಶಿ ಬಡ ಭಿಕಾರಿ ಹೆಣ್ಣಿನ ಕೈ ಹಿಡಿದಿಯೋ ಅಂದೆ ನಿನ್ನ ನನ್ನ ಋಣ ಸಂಬಂಧ ಹರಿದು ಹೋಗಿದೆ. ಮರ್ಯಾದೆಯಿಂದ ಈ ಬಂಡ ಎಣ್ಣೆಯನ್ನು ಕಟ್ಟಿಕೊಂಡು ನೀನು ಇಲ್ಲಿಂದ ಹೋಗದಿದ್ದರೆ ನಾನೇ ನಿನ್ನ ಕುತ್ತಿಗೆ ಕೈ ಹಾಕಿ ಹೊರನೂಗಬೇಕಾಗುತ್ತದೆ. ಹುಷಾರ್. ಯಾಕ್ರೋ ಏನಿದೆಲ್ಲ ಗಲಾಟಿ? ಏನಿದೆಲ್ಲ ಚೆಲ್ಲಿದೆ ಅನ್ನದ ಅರಳು ಕಾಟಕ್ಕೆ ಈಗ ಬಿದ್ದಿದೆ. ಏನೂ ಇಲ್ಲಣ್ಣ, ಈ ಮನೆಯಲ್ಲಿ ಯಾವ ಗಲಾಟೆನೂ ಇಲ್ಲ. ನಾನೇ ಊಟ ಮಾಡುವಾಗ ತಟ್ಟೆ ಕೈಜಾರಿ ಬಿತ್ತು ಅಷ್ಟೇ ಅಣ್ಣ. ಸುಳ್ಳು. ಇವನ ಕೈಯಲ್ಲಿ ತಟ್ಟೆ ನಾನೇ ಒದ್ದು ಕೆಡವಿದೆ. ಯಾಕೋ ಹೀಗ್ಯಾಕೆ ಮಾಡ್ತಿ ಇವನನ್ನು? ಬೆಲೆ ಬಾಳುವಂತ ನನ್ನ ಕೊರಳಲ್ಲಿ 5 ತೊಲೆ ಚಿನ್ನದ ಸರ ಕದ್ದಿದ್ದಾನೆ. ಅದಕ್ಕೆ ಅಣ್ಣ ನಿನ್ನ ಚಿನ್ನದ ಸರವನ್ನು ನಾನು ಕದ್ದಿದ್ದೀನಿಯೇ? ಕದ್ದವನು ನೀನಾಗದಿದ್ದರೆ ನನ್ನ ಸರ ನಿನ್ನ ಕೊರಳಲ್ಲಿ ಹೇಗೆ ನೇತಾಡುತ್ತದೆ? ಅಣ್ಣ, ನೋಡವನ ಕೊರಳಲ್ಲಿ. ಏಕೆ ಅಣ್ಣ ಏಕೆ? ಸುಳ್ಳು ಮೇಲೆ ಸುಳ್ಳು ಹೇಳಿ ಅಣ್ಣನ ಮಾನನ ಉಳಿಸಿದೆ ಅಣ್ಣ. ನೀನೇ ಜಾತ್ರೆಗೆ ನಿಮಿತ್ತವಾಗಿ ನಿನ್ನ ಕೊರಳಲ್ಲಿ ಹಾಕಿಕೊಳ್ಳುವಂತ ಎಂದು ಪ್ರೇಮದಿಂದ ಕೊಟ್ಟ ಈ ಸರವನ್ನು ಸರಕದ ಕಳ್ಳನೆಂದು ಹೇಳ್ತೀಯಲ್ಲಣ್ಣ. ಇದು ಯಾವ ನ್ಯಾಯ? ನ್ಯಾಯ ಅನ್ಯಾಯ ವಿಚಾರಿಸಕ್ಕೆ ಇದೇನು ಕೋರ್ಟ್ ಅಂತ ತಿಳಿದಿಯನಲೇ ಮೂರ್ಖ. ಇದನ್ನು ಕದ್ದು ಈ ಬಡ ಭಿಕಾರಿ ಹೆಣ್ಣಿಗೆ ಕೊಡಬೇಕೆಂದು ಹೊಂಚು ಹಾಕಿ ಈ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಇದೊಂದು ನಾಟಕ ಹೇಳ್ತೀಯನಲೇ ಬಡವ. ಅಣ್ಣ, ಈ ಮನೆಯಲ್ಲಿ ಸರಕದ್ದ ಕಳ್ಳನಾಗಿದ್ದ ನೀನಾದರಿರಬೇಕು ಒಂದು, ಇಲ್ಲ ನಾನಾದರಿರಬೇಕು ಒಂದು. ಹೊಡೆಯಣ್ಣ ಹೊಡೆಯೋ ಹೊಡಿ. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೆಯೂ ಹೊಡೆಯಣ್ಣ ಹೊಡಿ. ಆದರೆ ಸರಕದ್ದ ಕಳ್ಳ ನೀನೇ ಎಂದು ಮಾತ್ರ ನುಡಿಯಬೇಡಣ್ಣ, ನುಡಿಯಬೇಡ. ನಿನ್ನ ಕಾಲಿಗೆ ಬೀಳ್ತೀನೋ. ಸರಿ ರಾಜಗೆ ನೀಚ. ನನ್ನ ಪಾದ ಹಿಡಿಯುವ ಯೋಗ್ಯತೆ ಇನ್ನೂ ನಿನಗೆಲ್ಲಿದೆ? ಸಿಕ್ಕ ಗಂಡಸರ ಜೊತೆ ಸರಸವಾಡಿ ಸಾಕಷ್ಟು ವಿರಹ ತುಂಬಿಕೊಂಡು ಬಂದ ಈ ಹೆಣ್ಣಿನ ಕೈ ಹಿಡಿದ ನಿನ್ನಂತ ಚಂಡನಿಗಿಲ್ಲ ಆ ಯೋಗ್ಯತೆ. ಅಣ್ಣ ಸಾಧು ಶಿರೋಮಣಿ, ಈ ನನ್ನ ಹೆಂಡತಿಗೆ ಆಡಿದ ಈ ನುಡಿ ನನ್ನ ಅಣ್ಣ ಅಂದನಂತ ನಿನ್ನ ಸುಮ್ಮನೆ ಬಿಡುತ್ತೀನಿ. ಬೇರೆ ಯಾವರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಅವನ ಗಡೆ ಎದಿಗೆ ಸುಟ್ಟು ಹಾಕಿ ಅವನ ಬಿಸಿ ರಕ್ತವನ್ನೇ
ಉಂಡ ಅಣ್ಣನ ಋಣ ಶಾಂತಿ ಮಾಡ್ತಿದೆ ಅಣ್ಣ, ಶಾಂತಿ ಮಾಡ್ತಿದೆ. ಇಷ್ಟೆಲ್ಲ ನಿನ್ನ ಕೋಪ ತುಂಬಿಕೊಂಡಿರುವ ನಿನ್ನ ಸೊಕ್ಕು ನನ್ನ ಹತ್ರ ನಡೆಯಲ್ಲ. ಪಾಪ ತಂದೆ ತಾಯಿ ಸತ್ತ ಮಗ ಅಂತ ಮರ್ಚಿ ಕಾಯಿದರೆ ನನ್ನ ಮೇಲ ನಿನ್ನ ಸವಾಲ್. ಲೇ ಶಿವರಾಮ, ನಡಿ ನಿನ್ನ ಮನೆಗೆ. ದಾಡಿ. ಅಣ್ಣ ಅಣ್ಣ ಹಿರಿಯಣ್ಣ, ನಿನಗೆ ಅಣ್ಣನ ಮಾತು ಸರಿ ಕಾಣುತ್ತದೆ ಏನಪ್ಪ? ಇಲ್ಲಪ್ಪ, ಇಲ್ಲ. ಏನಾದ್ರೂ ಹೇಳಣ್ಣ, ಈ ಅಣ್ಣನಿಗೆ ಏನು ಹೇಳಲಪ್ಪ? ನಿಮ್ಮೊಂದಿಗೆ ಅಮೃತವನ್ನು ಉಂಡು ಬೆಳೆದ ನಾನು ನಿಮ್ಮಿಂದ ಅಗಲಿ ಹೋಗಲೇ? ಹೇಳಣ್ಣ, ಹೇಳು. ನಮ್ಮಿಂದ ಅಗಲಿ ಹೋಗದಿದ್ದರೆ, ನಿನಗೆ ನಮ್ಮೊಂದಿಗೆ ಇರುವ ಆಸೆ ಇದ್ದರೆ, ಈಗ ನೀನು ಇವಳ ಕುತ್ತಿಗೆ ಕಟ್ಟಿದ ತಾಳಿಯನ್ನು ನನ್ನೆದುರಿಗೆ ಹರಬೇಕು. ಅಣ್ಣ, ಅಂದಾಗ ನಿನಗೆ ಈ ಮನೆಯಲ್ಲಿ ಸ್ಥಾನ ಇರದಿದ್ದರೆ ಕಟ್ಟಿಕೊಂಡು ಹೊರಬಿಡು ಈ ಹೆಣ್ಣಿನೊಂದಿಗೆ. ಅಣ್ಣ, ತಮ್ಮ, ಪ್ರತ್ಯಕ್ಷ ಪರಮಾತ್ಮನ ಸಾಕ್ಷಿಯಾಗಿ ಇವಳ ಕೊರಳಿಗೆ ಕಟ್ಟಿದ ಈ ಮಾಂಗಲ್ಯವನ್ನು ಹೊರದಾಕಬೇಕೆ? ಅಣ್ಣ, ಹಿರಿಯಣ್ಣ, ತಮ್ಮ, ನೀನಾದ್ರೂ ಹೇಳಣ್ಣ ಇವನಿಗೆ. ನಾನೊಬ್ಬ ಸರಕದ್ದ ಕಳ್ಳನೆಂದು ನಿನ್ನ ಆತ್ಮ ನುಡಿದರೆ ಈಗಲೇ ಕುದ್ದಿ ಕಿಚ್ಚು ಕೊದ್ದಿ ಬಿಡೋಣ. ಸಂತೋಷದಿಂದ ಸಾಯ್ತು. ಆದರೆ ನಿರಪರಾಧಿಯಾದ ಈ ಹೆಣ್ಣಿಗೆ ಬೈದು ತಾಳಿ ಕಿತ್ತಿಸುವಂತೆ ಮಾತು ನುಡಿಯಬೇಡಣ್ಣ, ನುಡಿಯಬೇಡ. ನನ್ನ ಈ ಮನೆಯಿಂದ ಹೊರೆ ಹಾಕಬೇಡಣ್ಣ, ನಿನ್ನ ಕಾಲಿಗೆ ಬೀಳುತ್ತೀನಿ ಅಣ್ಣ, ಕಾಲಿಗೆ ಬೀಳುತ್ತೀನಿ. ಸರಿಯಾದ ನಿರ್ಲಜ್ಜ. ಜನ ಮೆಚ್ಚಿದ ನಾಯಕನೆಂದು ಹೆಮ್ಮೆಯಿಂದ ನೀ ಈ ಕಾರ್ಬಾರ ನಡೆಸಿಯ ಹೊರತು ನಿನ್ನ ನೀತಿನಿಂದಲ್ಲ. ಇಂದು ನನ್ನ ಮನೆಯ ಮುರಿಯತ ಇದ್ದ ನೀನು ನಾಳೆ ಈ ಸಮಾಜವನ್ನೇ ಮುರಿಯದೆ ಬಿಡಲಾರಿ. ಏನಲ್ಲ ಅದು? ನೀ ತಮ್ಮನಿಗೆ ಚುಚ್ಚು ಚುಚ್ಚಿ ಮಾತನಾಡುವುದು ನಿಜವಾಗ್ಲೂ ಅವನು ಕಳುವು ಮಾಡೋ ವ್ಯಕ್ತಿ ಅಲ್ಲಪ್ಪ, ವ್ಯಕ್ತಿ ಅಲ್ಲ ಅವನು. ಆ ಕಳ್ಳನ ಮಾತು ನೀನು ನಂಬಿದರೆ ನೀನು ಹೊರಡು ಈ ಮನೆಯಿಂದ ಅವನೊಂದಿಗೆ. ಅಣ್ಣ, ಜೀವನೊಂದಿಗೆ ನೀವ್ಯಾಕೆ ವಾದಿಸಿ ನಿಮ್ಮ ಮಾನವನ್ನು ಕಳೆದುಕೊಳ್ಳುತ್ತೀರಣ್ಣ? ನನ್ನ ಕರ್ಮ, ನಾನೇ ಊಟ ಮಾಡುತ್ತೀನಿ. ತೆಗೆದುಕೊಳ್ಳುವ ನಿಮ್ಮ ಚಿನ್ನದ ಸರವು. ಇನ್ನೂ ಕ್ಷಣ ಕೂಡ ಅವಕಾಶವಿಲ್ಲ ನಿನಗೆ ಈ ಮನೆಯಲ್ಲಿ. ಅಣ್ಣ, ಹಿರಿಯಣ್ಣ, ಕುರಿ ಕಾಯುವ ಕುರುಬನೊಬ್ಬನು ತಾನು ಸಾಗಿದ ಕುರಿಯನ್ನೇ ತಾನೇ ಕರಿಗರಿಗೂ ಮಾರದಂತೆ ಇಂದು ನೀನು ನನ್ನನ್ನು ಸಾಕಿ ಸಲುವಿ ದೊಡ್ಡವನಂತೆ ಮಾಡಿ ನನ್ನನ್ನೇ ಖಡ್ಗೆರಿಗೆ ಬಲಿ ಕೊಡ್ತೀಯಾ? ನಾನಾದ್ರೂ ಮಾಡಿದ ಅಪರಾಧವ ಏನು? ಹೇಳಣ್ಣ, ಹೇಳು. ಮತ್ತೆ ಮತ್ತೆ ಅದನ್ನ ಬೊಗಳಿದರೆ ನಿನ್ನ ಕಟ್ಟು ಸುಳಿಯಬೇಕಾಗುತ್ತದೆ. ಹುಷಾರ್. ಅಣ್ಣ, ನಾನ್ ನಿಮ್ಮ ಒಡೆ ಹುಟ್ಟಿದ ತಮ್ಮನಲ್ಲ ಅಂತ ಈ ಶಿಕ್ಷೆಯ ಆಗಲೇ ಬಾ
ನೋಡಿದ ದೇವರಿಗೆ ನೆನಪಿರಲಿ ನನ್ನ ಸ್ಥಿತಿ ಗತಿ.